ಎಲ್ರಿಗೂ ನಮಸ್ಕಾರ. ನಾನಿವತ್ತು ಮದುವೆ ಮನೆಗಳಲ್ಲಿ ಮಾಡುವಂಥ ನುಗ್ಗೆಕಾಯಿ ಸಾಂಬಾರನ್ನ ಮನೆಯಲ್ಲೇ ಟೇಸ್ಟಿಯಾಗಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಪ್ಯಾನ್ಗೆ ಅರ್ಧ ಕಪ್ ಬೇಳೆ, ಒಂದು ಹಚ್ಚಿರೋ ಟೊಮೊಟೊ, 1.5 ಗ್ಲಾಸ್ ನೀರನ್ನು ಹಾಕಿ 3 ವಿಷಿಲ್ ಕೂಗಿಸ್ಕೊಳ್ಳೋಣ. ನಂತರ ನುಗ್ಗೆಕಾಯಿಯನ್ನು ಹಚ್ಚಿ ರೆಡಿ ಮಾಡಿ ಇಟ್ಕೊಳ್ಳೋಣ. 2 ವಿಷಿಲ್ ಕೂಗಿದ ನಂತರ ಪ್ಯಾನಿಗೆ 4 ಸ್ಪೂನ್ ಎಣ್ಣೆ ಹಾಕಿ ಸಾಸಿವೆ ಸಿಡಿದ ನಂತರ ಕರಿಬೇವು, ಈರುಳ್ಳಿ ಎಲ್ಲವನ್ನು ನೀಟಾಗಿ ಕೆಂಪಗೆ ಫ್ರೈ ಮಾಡಿಕೊಂಡು ನಂತರ ಒಂದು ಟೊಮೊಟೊವನ್ನು ಹಾಕಿ ಟೊಮೊಟೊ ಮೆತ್ತಗಾಗುವವರೆಗೂ ಬೇಯಿಸಿ ಸಾಂಬಾರು ಪುಡಿಯನ್ನು ಹಾಕಿ ಬೆಂದಿರುವಂತಹ ಬೇಳೆಯನ್ನು ಸೇರಿಸಿ ಹಚ್ಚಿರುವಂತಹ ನುಗ್ಗೆಕಾಯಿಯನ್ನು ಸಾಂಬಾರಿನೊಳಗೆ ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದು 20 ನಿಮಿಷ ಚೆನ್ನಾಗಿ ಕುದಿಸಿದರೆ ಮದುವೆ ಮನೆ ಶೈಲಿಯ ನುಗ್ಗೆಕಾಯಿ ಸಾಂಬಾರ್ ತಿನ್ನಲು ರೆಡಿಯಾಗಿದೆ. ಇಂತಹ ಇನ್ನಷ್ಟು ರೆಸಿಪಿಗಳಿಗಾಗಿ ಶಾನ್ ಕಿಚನ್ಸ್ ವರ್ಲ್ಡನ್ನು ಫಾಲೋ ಮಾಡಿ. ಥ್ಯಾಂಕ್ ಯು.